ಬರಿದ್ದೇವೆ. ಗೊಂಡ ಸಮಾಜದಲ್ಲೇ ಅದ್ವಿತೀಯ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಂತಹ ಎರಡು ಬಲಿಷ್ಠ ತಂಡಗಳ ನಡುವೆ ಈ ಒಂದು ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. 1,000 ಕೊಟ್ಟು ಟಿಕೆಟ್ ಖರೀದಿಸಿದರೂ ಕೂಡ ಇಂತಹ ಮನರಂಜನೆ ಪಂದ್ಯ ನೋಡಲು ಸಾಧ್ಯವಾಗದಂತಹ ಪಂದ್ಯ. ಎಸ್, ತನ್ನ ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ತಲಾದ್ 1-0 ಮೇಲೆ ಪಂದ್ಯ. ಮತ್ತೆ ದಾಳಿಯಲ್ಲಿ ಎದುರಾಳಿಯ ಆಟಗಾರರನ್ನು ಸೋಲಿಸುವಂತಹ ತವಕದಲ್ಲಿರುವಂತಹ ತರುಣ 1-0 ಮೇಲೆ ಪಂದ್ಯ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ರೋಹಿತ್ ಅದೆಷ್ಟ ಪಂದ್ಯಾವಳಿಯಲ್ಲೂ ಕೂಡ ಸರ್ವಾಂಗೀಣ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಉದಯೋನ್ಮುಖ ಆಟಗಾರ. ಇದೀಗ ಹಾಕೋಡ್ಲಿನ ಪರಿಸರದಲ್ಲಿ ಕಂಡುಕೊಂಡವರಿದ್ದೇವೆ. 1-0 ಮೇಲೆ ಪಂದ್ಯ. ಮುಂದಿನ ಪಂದ್ಯಾಟಕ್ಕಾಗಿ SMS ಸಬ್ಬತ್ತೆ ಅದರ ವಿರುದ್ಧದ ತಂಡವಾಗಿ ಡೇಂಜರ್ ಬಾಯ್ಸ್ 2 ತಂಡಕ್ಕೆ ಪ್ರಥಮ ಕರೆಯನ್ನು ರವಾನಿಸಿಕೊಂಡವರಿದ್ದೇವೆ. ನಾಳೆ ಚಿಮ್ಮುವಿಕೆಗಾಗಿ ಆಗಮಿಸಿ ನಮ್ಮೊಂದಿಗೆ. ಮತ್ತೆ ಸಮಬಲ ಒನೇಜ್ ಸಮಬಲದತ್ತ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಬೋನಸ್ ಕದಿಯುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. 2 ಬಲಿಷ್ಠ ಕಾರ್ನರ್ ವಿಭಾಗದಲ್ಲಿ ಬಲಿಷ್ಠ ಡಿಫೆಂಡರ್ ಗಳನ್ನು ಒಳಗೊಂಡಂತಹ ತಲಾದ್ ತಂಡ ಅಂಕ ಪಡೆಯುವುದು ಅದೇನು ಸುಲಭದ ಮಾತೇನಲ್ಲ. 2 ಬಲಿಷ್ಠ ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಸೆಣಸಾಟ ಮಾಡಿಕೊಳ್ಳುತ್ತಾ ಇದೆ. ಕಾದು ನೋಡಬೇಕಾಗಿದೆ, ಕಾದು ನೋಡಲೇಬೇಕು. ಬೋನಸ್ ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಸ್ಥಾನಕ್ಕೆ. ಟು ಆರ್ ಡೈ, ಡಿಸೈಡ್ ರೈಟ್, ಥರ್ಡ್ ರೈಟ್. ಮತ್ತೆ ದಾಳಿಯಲ್ಲಿ ತಲಾದ್ ತಂಡದ ಪರ ಕೋಕ್ತಿ ತಂಡದ ಪರವಾಗಿ ಅಂಕವನ್ನು ಪಡೆಯಲೇಬೇಕಾದಂತಹ ಸ್ಥಿತಿಯಲ್ಲಿ. ಎಸ್, ವಾಹ್, ಅದ್ವಿತೀಯ, ಎಕ್ಸಲೆಂಟ್ ರೈಡಿಂಗ್. 2-1 ಮೇಲೆ ಪಂದ್ಯ. 2-1 ಮೇಲೆ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. 1 ಅಂಕಿಯ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ KMC ಕೋಕ್ತಿ. ಒಂದೊಂದು ಅಂಕಕ್ಕೂ ಕೂಡ ಬಹಳಷ್ಟು ಹೋರಾಟ, ಕೂಗಾಟ, ಚೀರಾಟ. 2-1 ಮೇಲೆ ಪಂದ್ಯ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2 ಬಲಿಷ್ಠ ತಂಡಗಳು ಫೈನಲ್ಗೆ ಬರುವುದು ಸರ್ವೇ ಸಾಮಾನ್ಯ. ಆ ನಿಟ್ಟಿನ ಮೇಲೆ ಈ ಒಂದು ಪಂದ್ಯಕೂಟ ಕೂಡ 2 ಬಲಿಷ್ಠ ತಂಡಗಳ ನಡುವೆ ಸಾಗಿ ಬರ್ತಾ ಇದೆ. ಕಾದು ನೋಡಬೇಕು, ಮನವಿ ಕೂಡ ಬರ್ತಾ ಇದೆ. ನಿರ್ಣಯದ ಮೇರೆಗೆ ಎಸ್ 1+2 ಪಾಯಿಂಟ್ 3 ಅಂಕ ಜೋಡಣೆಯಾಗುವುದರ ಮೂಲಕವಾಗಿ 5-1 ಡಿಸೈಡ್ ರೈಟ್. 5-1 ಮೇಲೆ ಪಂದ್ಯ. 5-1. ಬಹಳಷ್ಟು ಒಳನುಗ್ಗುವಂತಹ ಪ್ರಯತ್ನವಿತ್ತು, ಮತ್ತೆ ಬಂಧನವಾಗಿದೆ. 6-1, 6-1 ಮೇಲೆ ಪಂದ್ಯ. 6-1. 3 ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದ ವೇಳೆ ದಾಳಿಗಾರೆಲ್ಲರೂ ಬಂಧನವಾದರೆ 2 ಅಂಕವನ್ನು ಪಡೆಯುವಂತಹ ಎಲ್ಲ ಅವಕಾಶ ಕೂಡ ಇದೆ. ಅದ್ವಿತೀಯ ದಾಳಿಗಾರ, ಗಾಳಿಯಲ್ಲಿ ತೇಲಾಡಬಲ್ಲಂತಹ ಜೀವ. ಯಾವುದೇ ಅಂಕವಿಲ್ಲದೆ 6-1.
6-1 ಮೇಲೆ ಪಂದ್ಯ. 6-1. 1 ಅಂಕಗಳು ಮಾತ್ರ ಜೋಡಣೆಗೊಂಡಿದೆ ತಲಾ ತಂಡದಲ್ಲಿ. 5 ಅಂಕಿಗಳ ವ್ಯತ್ಯಾಸ. ಚುರುಕಿನ ಪಾದಗಳ ಚಲನೆಯನ್ನು ಕಂಡುಕೊಳ್ಳಲಿಕ್ಕಿದ್ದೇವೆ. ಜಿಂಕೆಯಂತೆ ಜಿಗೆ ಬಲ್ಲಂತಹ ಅದ್ವಿತೀಯ ಕ್ರೀಡಾಪಟು. 6-1 ಮೇಲೆ ಪಂದ್ಯ. ಮೂರು ಆಟಗಾರರ ನಡುವೆ ಬೋನಸ್ ಕೂಡ ಆಫ್ ಆಗಿರುವಂತಹ ಸಂದರ್ಭ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಕೆಎಂಸಿ ತಂಡದ ಯುವಕ. ಸಮಯವನ್ನ ಕಳೆಯುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ಕೂಡ ಮುಂದುವರಿತಾ ಇದೆ. ಮತ್ತೆ ದಾಳಿಯಲ್ಲಿ ಸರ್ವಾಂಗೀಣ ಪ್ರತಿಭೆ ಆಲ್ರೌಂಡರ್ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಅಂಕವನ್ನು ಪಡೆಯಲೇಬೇಕಾದಂತಹ ಅನಿವಾರ್ಯದ ಸ್ಥಿತಿಯಲ್ಲಿ ಪಂದ್ಯ ಮುನ್ನಡೆ ಸಾಗಬೇಕಾದರೆ ರೋಚಕ ತಿರುವನ್ನು ನೀಡಲೇಬೇಕಾಗಿದೆ. ಮಡಿ ದಾಳಿಯಲ್ಲಿ ತಲಾಣು ತಂಡದ ಕೋಚರಾಗಿ ಸಂಜಯ್ ಅವರನ್ನು ಕೂಡ ಗುರುತಿಸಿಕೊಂಡವರಿದ್ದೇವೆ. ಸಂಜಯ್ ಅವರಿಗೆ ಬಹಳಷ್ಟು ಕ್ರೀಡಾಭಿಮಾನಿ ಬಳಗಗಳಿವೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಮುಂದುವರಿಸಿಕೊಳ್ಳುವಂತಹ ವೇಳೆಯಲ್ಲಿ ರೋಹಿತ್ ಜೆರ್ಸಿ ನಂಬರ್ 19 ಕಾದು ನೋಡಲೇಬೇಕಾಗಿದೆ. ಈತನ ಹಿಡಿಯುವುದು ಸುಲಭದ ಮಾತೇನಲ್ಲ. ಡಿಸೈಡ್ರೆ 7-1 7-1 ಮೇಲೆ ಡೂ ಆರ್ ಡೈ. ಎಸ್, ಮತ್ತೆ ತಪ್ಪು ನಿಮ್ಮಿಂದಾಗಿದೆ. ಮಿಡ್ ಲೈನ್ ಸಮೀಪದಲ್ಲಿರುವಂತಹ ವೇಳೆಯಲ್ಲಿ ಬಂಧನಕ್ಕೆ ಪ್ರಯತ್ನ ಬಂದಿದೆ. ಬೇಡವಾದ ಹಿಡಿತಕ್ಕೆ ಮುಂದಾದ್ರು. 7-2 7-2 7-2 7-2 ಮೇಲೆ ಪಂದ್ಯ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಸ್ಪರ್ಧೆಯ 5ನೇ ಪಂದ್ಯಾಟಕ್ಕಾಗಿ SMS ಸಪತ್ತೆ ವಿರುದ್ಧದ 7-2 7-2 ಮೇಲೆ ಪಂದ್ಯ. 5 ಅಂಕಿಯ ಸ್ಪಷ್ಟ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಕೆಎಂಸಿ ಕೋಕ್ತಿ. ಕಾದು ನೋಡಲೇಬೇಕು. ಬೋನಸ್ +1 ಪಾಯಿಂಟ್. 2 ಅಂಕದ ಜೋಡಣೆಯಾಗಿದೆ. 2 ಅಂಕದ ಪ್ರಾಪ್ತಿಗೊಂಡಿದೆ. 4-7 ಮೇಲೆ ಪಂದ್ಯ. 3 ಅಂಕಿಗಳ ವ್ಯತ್ಯಾಸ. 4-7 4-7. ಒಳನುಗ್ಗುವಂತಹ ಪ್ರಯತ್ನವಿದೆ. ಎಸ್, ಮುಂದಿನ ಪಂದ್ಯಾಟದ 2 ತಂಡದ ನಾಯಕರ ಆಗಮನವಾಗ್ತಾ ಇದೆ. ದಯಮಾಡಿ ಎಸ್, ರೋಲಿಂಗ್ ಎಸ್ಕೇಪ್. 5-7 ಮೇಲೆ ಪಂದ್ಯ. 5-7 5 ಆಟಗಾರರ ನಡುವೆ 5 ಡಿಫೆಂಡರ್ಗಳ ಮಧ್ಯೆ. SMS ತಂಡದ ನಾಯಕ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ಪಂದ್ಯಾಟಕ್ಕೆ ಪೂರ್ವ ಸಿದ್ಧರಾಗಿರಿ. ಕರೆದ ತಕ್ಷಣದಲ್ಲೇ ಮೈದಾನದ ಒಳಭಾಗಕ್ಕೆ ಆಗಮಿಸಿ. ಎಸ್, ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ವೇಳೆಯಲ್ಲಿ ಎಸ್
ಕಾದು ನೋಡಬೇಕಾಗಿದೆ. ಡು ಆರ್ ಡೈ. ಸುನಯ್ ಅವರ ಬಂಧನವಾದರೆ ಸಮಬಲದ ಪಂದ್ಯ ಸಾಗಿ ಬರ್ಲಿಕ್ಕಿದೆ. ಕಾದು ನೋಡಲೇಬೇಕು. 6-2 ಮೇಲೆ ಪಂದ್ಯ ರೋಚಕವಾಗಿದೆ. ತಲಾದ ತಂಡ 2 ಅಂಕೆ ಹಿನ್ನಡೆಯನ್ನು ಸಾಧಿಸಿಕೊಂಡಿದೆ. ಸರಿ, 9 ಮೇಲೆ ಪಂದ್ಯ. ತಲಾದ ತಂಡ ಉತ್ತಮ ಆಟವನ್ನು ಆಡುತ್ತಿದೆ ಅಂದ್ರೆ ಇದಕ್ಕೆಲ್ಲ ಪ್ರೇಕ್ಷಕರ ಕೈ ಚಪ್ಪಾಳೆ ಕಾರಣವಾಗ್ತಾ ಇದೆ. 9 ಸಮ ಪಂದ್ಯ ಈಗ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ತಲಾನ್ ತಂಡ. ವಾಹ್, ಏನಾಗಿದೆ, ಏನಾಯ್ತು? 13-9 KMC ತಂಡಕ್ಕೆ ಮಾಟ ಮಾಡಿದವರು ಯಾರು? ಕೊನೆಯ 3 ನಿಮಿಷದ ಆಟ. ಲಾಸ್ಟ್ 3 ಮಿನಿಟ್ಸ್. ಎಸ್, yes. Go back. 59. 15-9. ಮೊದಲೇ ಹೇಳಿದ್ದೆ, ಯಾವ ಕ್ಷಣದಲ್ಲಾದರೂ ಕೂಡ ಪಂದ್ಯದ ಚಿತ್ರಣ ಬದಲು ಆಗಬಹುದು ಅಂತ. ಬಹಳಷ್ಟು ಮುನ್ನಡೆಯಲ್ಲಿದ್ದಂತಹ KMC ತಂಡ ಮತ್ತೆ ತಂಡವಾಗಿ ತಲಾದ ತಂಡವನ್ನು ಗುರುತಿಸಿಕೊಳ್ತಾ ಇದ್ದಾವೆ. 3 ನಿಮಿಷಕ್ಕಿಂತಲೂ ಕಡಿಮೆ ಆಟವನ್ನು ಈ ಒಂದು ಪಂದ್ಯದಲ್ಲಿ ಈಗ ಪ್ರಾರಂಭಗೊಳ್ತಾ ಇದೆ. 15-9 ಮೇಲೆ ಪಂದ್ಯ. ಇದಕ್ಕೆಲ್ಲ ಕಾರಣ ಪ್ರೇಕ್ಷಕರ ಕೈ ಚಪ್ಪಾಳಿ ಕಾರಣವಾಗ್ತಾ ಇದೆ. ತಲಾದ ತಂಡ ಅದ್ವಿತೀಯ ಆಟವನ್ನು ಆಡ್ತಾ ಇದೆ ಅಂದ್ರೆ ತಲಾದ ತಂಡಕ್ಕೆ ಅಭಿಮಾನಿ ಬಳಗವನ್ನು ನೋಡಿ ಪ್ರೇಕ್ಷಕರಿಗೂ ಗೊತ್ತಿದೆ, KMC ತಂಡವನ್ನು ಸೋಲಿಸುವುದು ಅದೇನು ಸುಲಭದ ಮಾತಲ್ಲ. ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ತಲಾನ್ ಫ್ರೆಂಡ್ಸ್ 17-9 ಮೇಲೆ ಪಂದ್ಯ. 17